ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಹಿನ್ನೆಲೆ ಇಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಕೃಷಿ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಚಾಲನೆಯನ್ನು ನೀಡಿದರು. ಸುಮಾರು 500ಕ್ಕೂ ಹೆಚ್ಚು ಜನ ಈ ಒಂದು ಅಗ್ರಿ ವಾಕಲ್ಲಿ ಭಾಗವಹಿಸಿದರು. ಈ ಪೈಕಿ ನಮ್ಮೊಂದಿಗೆ ಈ ಒಂದು ಅಗ್ರಿ ವಾಕಲ್ಲಿ ಭಾಗವಹಿಸಿದಂತಹ ಮಹಿಳೆ ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಕೃಷಿ ಅಂತ ಹೇಳಿದ ತಕ್ಷಣವೇ ಏನು ನೆನಪಾಗುತ್ತೆ ನಿಮಗೆ? ಈಗಾಗಲೇ ಏನು ಸರ್ಕಾರದ ಒಂದು ಮಹತ್ತರವಂತಹ ಯೋಜನೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಇವತ್ತು ಕೃಷಿ ನಡಿಗೆಯಲ್ಲಿ ನೀವು ಭಾಗವಹಿಸಿದ್ರಿ, ಏನು ಹೇಳಿಕ್ಕೆ ಬಯಸ್ತೀರಿ? ತುಂಬ ಖುಷಿಯಾಗುತ್ತೆ. ಕೃಷಿ ಮೇಳಕ್ಕೆ ಬಂದು ವಾಕಥಾನ್ ಅಂತೇಳಿ ಬಂದಿರೋದು ಖುಷಿ ಆಗುತ್ತೆ. ಸೊ ನಾವು ಮೊದಲೆಲ್ಲ ಕೃಷಿ ಮೇಳ ಅನ್ನೋದನ್ನು ನಾವು ಕೇಳಿರಲಿಲ್ಲ. ಸೊ ಇಲ್ಲೆಲ್ಲ ಬಂದು ಕೃಷಿ ಮೇಳದಲ್ಲಿ ನಾವು ಬಂದು ಭಾಗವಹಿಸೋದು ಖುಷಿ ಆಗ್ತಾಯಿದೆ. ನಾವು ಮೊದಲೆಲ್ಲ ಕೃಷಿ ಅಂತಂದರೆ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿ, ನಮ್ಮ ತಾತ ಅಜ್ಜಿ ಜೊತೆ ಹೋಗಿ, ಅವ್ರ ಜೊತೆ ನಾವು ತೋಟಕ್ಕೆಲ್ಲ ಹೋಗಿ ಅವ್ರ ಜೊತೆ ನಾವು ಮಿಂಗಲಾಗಿ, ನಾವು ಚಿಕ್ಕವ್ರು ಇರುವಾಗೆಲ್ಲ ಕರ್ಕೊಂಡೋಗಿ ಅವ್ರ ಜೊತೆ ಮಿಂಗಲಾಗಿ ನಾವು ಕೆಲವೊಂದು ಕೆಲಸಗಳ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳ್ನ ಮಾಡಿಸ್ಕೊಂಡಿದ್ದು ನಮಗೆ ಗೊತ್ತಿದೆ. ಅಂದರೆ ನಾನು ಫ್ರೆಂಡ್ ಜೊತೆ ಹೋಗಿ ಅವ್ರ ಜೊತೆ ಹೋಗಿ ಎಂಜಾಯ್ ಮಾಡಿದ್ದು ಗೊತ್ತಿದೆ. ಬಟ್ ಇಲ್ಲೆಲ್ಲ ಬಂದಾಗ ನಮಗೆ ಮಿಲೆಟ್ಸ್ ಬಗ್ಗೆ ಮತ್ತು ಕೃಷಿಕರಿಗೆ ಯಂತ್ರಗಳ ಬಗ್ಗೆ ಮತ್ತು ಅಂದರೆ ಬೆಳೆಗಳ ಬಗ್ಗೆ ಅದ್ರ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಸಿಗುತ್ತೆ. ಸೊ ಒಂದೇ ಪ್ಲೇಸಲ್ಲಿ ಎಲ್ಲ ಥರದ ಮಾಹಿತಿನೂ ಸಿಗೋದ್ರಿಂದ ಸೊ ಇದು ಕೃಷಿಕರಿಗೆ ತುಂಬ ಹತ್ರ, ಅಂದರೆ ಬೇಗ ಮಾಹಿತಿ ತಿಳ್ಕೊಳ್ಲಿಕ್ಕೆ ಅವರಿಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಕೃಷಿ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಅಲ್ಲ, ಕೆಲವರು ಯುವಕರು ಸ್ವಲ್ಪ ಹಿಂದೇಟು ಹಾಕ್ತಾರೆ ಕೃಷಿ ಅಂತ ಹೇಳಿದ ಕೂಡಲೇ. ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾಕಂದರೆ ಹೇಳಿದರೆ ದೇಶದ ಬೆನ್ನೆಲುಬೆ ರೈತ ಆಗಿರುವಂಥದ್ದು. ಪ್ರತಿನಿತ್ಯ ನಾವು ಆಹಾರವನ್ನು ಸೇವಿಸುವಾಗ ರೈತರನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕು. ಹಾಗಾಗಿ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ಈ ಕೃಷಿ ಅಂತೇಳಂದರೆ ನಮ್ಮೂರಲ್ಲೇ ನಾನು ನೋಡಿದ್ದೀನಿ. ನಾನು ಹಳ್ಳಿಯಿಂದ ಬಂದಿರೋಳೇನೆ. ನನ್ನ ಮದುವೆ ಆಗಿರೋದು ಹಳ್ಳಿಯಲ್ಲೇನೆ. ನನ್ನ ಹಸ್ಬೆಂಡ್ ರಾಜೇಶ್ ಅಂತೇಳಿ ಕೃಷಿಕರ ಮಲ್ಲೇ ನಾನು ಮದುವೆ ಆಗಿರೋದು. ಅಂದರೆ ಅವರು ಇವಾಗ ಬಿಟ್ಟು ಬಂದು ಇಲ್ಲಿ ಬೆಂಗಳೂರಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಸೊ ಕೃಷಿಯಲ್ಲಿ ಒಂದು ಸ್ವಲ್ಪ ಅರ್ನಿಂಗ್ಸ್ ಕಡಿಮೆ ಇದೆ ಅನ್ನೋದಕ್ಕೋಸ್ಕರ ಅಲ್ಲಿ ಹೋಗೋದಿಲ್ಲ. ಬಟ್ ಇವಾಗಿನ ಜನ್ರೇಷನಲ್ಲೆಲ್ಲ ಇವಾಗ ಅಂದರೆ ಏನು ಕೇಸರಿ ಟೆಕ್ನಾಲಜಿ ಬಂದಿದೆ. ಸೊ ನಾವು ಏನು ಕಾಶ್ಮೀರಲ್ಲೇ ಬೆಳೆಯುವಂಥ ಒಂದು ಕೇಸರಿನ ಇವಾಗ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸೊ ನಮ್ಮ ಬ್ಯಾಂಗ್ಳೂರಲ್ಲೇ ಬೆಳೀತಾ ಇದ್ದಾರೆ. ಸೊ ಎಲ್ಲ ಥರದ್ದು ಈಗ ಕಾಶ್ಮೀರದಲ್ಲೇ ಆ್ಯಪಲ್ ಬೆಳಿಬೇಕು ಅನ್ನೋದೇನಿಲ್ಲ, ನಮ್ಮ ಬೆಂಗಳೂರಲ್ಲೂ ಬೆಳೀತಾ ಇದ್ದಾರೆ, ಸುತ್ತಮುತ್ತ ಎಲ್ಲ ಬೆಳೀತಾ ಇದ್ದಾರೆ. ಸೊ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಯಾಕೆ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಈ ಥರ ಮೇಳಗಳಿಂದ ಇಂಪ್ರೂವ್ ಆಗ್ತಾ ಇದೆ. ಸೊ ಎಲ್ಲದನ್ನು ಯೂಸ್ ಮಾಡಿಕೊಂಡು ನಮ್ಮ ಯೂತ್ಸ್ ಖಂಡಿತ ಮುಂದೆ ಬರ್ತಾ ಇದ್ದಾರೆ, ಕೃಷಿಗೆ ಹೋಗ್ತಾ ಇದ್ದಾರೆ. ನಾನು ಸುಮಾರು IT ಫೀಲ್ಡಲ್ಲಿರೋರು ನಾನು ನೋಡ್ತಾ ಇದ್ದೀನಿ. IT ಫೀಲ್ಡವರು ಒಂದು ಒಳ್ಳೆ ಅಂದರೆ ಒಂದು ಹೆಲ್ತ್ ಪರ್ಪಸ್ಸು ಮತ್ತು ನಾವೂ ಏನಾದರೂ ಮಾಡಬೇಕು ಅನ್ನೋದು, ಬರೀ ಕೂತು ಲ್ಯಾಪ್ಟಾಪ್ ಮುಂದೆ ಕೂತು ಅವ್ರಿಗೂ ಬೋರ್ ಆಗಿರೋದ್ರಿಂದ ಏನಾದರೂ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ಕೃಷಿ ಕಡೆ ನೋಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಫ್ರೆಂಡ್ಸೇ ಒಂದಷ್ಟು ಜನ ಆ ಫೀಲ್ಡಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಜಸ್ಟ್ ಪಾರ್ಟ್ ಆಫ್ ಎ ಜಾಬ್, ಅಂದರೆ ಒಂದು ಟೈಮ್, ಒಂದು ಸ್ಯಾಟರ್ಡೆ ಸಂಡೇ ಅವ್ರಿಗೆ ಹಾಲಿಡೇ ಇರೋದ್ರಿಂದ ಸೊ ಆ ಫೀಲ್ಡಿಗೂ ಹೋಗ್ತಾ ಇದ್ದಾರೆ. ನಾವು ಖಂಡಿತ ಹೋಗ್ತಾ ಇಲ್ಲ ಅಂತ ನಾವೇನು ಹೇಳೋಂಗಿಲ್ಲ. ಯೂತ್ಸ್ ಖಂಡಿತ ಮುಂದೆ ಹೋಗ್ತಾ ಇದ್ದಾರೆ. ಸೊ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಅದನ್ನು ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಓಕೆ. ಕೃಷಿಕರಿಗೆ ಉತ್ತೇಜನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಮಹತ್ತರವಾದಂತಹ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು ವಾಣಿಜ್ಯ ಮೇಳ, ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ. ಇದೇ ಫೆಬ್ರವರಿ 6, 7, 8 3 ದಿನ ನಡೆಯುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತೀರಿ? ರಾಜ್ಯದ ಕೃಷಿಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ಕಾರಕ್ಕೆ ನೀವು ಏನು ಹೇಳ್ತೀರಿ? ಖಂಡಿತ ಇದು ಕೃಷಿ ಮೇಳ ಮಾಡ್ತಿರೋದ್ರಿಂದ ಕೃಷಿಕರಿಗೆ ನಾನು ಹೇಳ್ದಂಗೆ ಸೊ ತುಂಬ ಯೂಸ್ಫುಲ್ ಅಲ್ವಾ. 6th, 7th, 8th ಬಂದು ಅವ್ರಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸನ್ನು ಅವರು ನೋಡ್ತಾರೆ. ನೆಕ್ಸ್ಟ್ ಏನು ಅಂದರೆ ಬಿಸ್ನೆಸ್ ಕಾಂಟ್ಯಾಕ್ಟ್ ತುಂಬ ಬೆಳೆಯುತ್ತೆ. ಸರ್ಕಾರಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಥರದ್ದು ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರಿಂದನೇ ತಾನೇ ಎಲ್ರಿಗೂ ಹತ್ರ ಅಂದರೆ ಗೊತ್ತಾಗ್ತಾ ಇರೋದು ಬಿಸ್ನೆಸ್ ಹೆಂಗೆ ಮಾಡ್ಬೋದು, ನಮಗೆ ಅವ್ರಿಗೆ ಬೇಕಾದಂಥ ಉಪಕರಣಗಳನ್ನ ಹೆಂಗೆ ಇದು ಮಾಡ್ಕೋಬೋದು. ನಾವು TVಯಲ್ಲೆಲ್ಲ ನೋಡ್ತಾ ಇರ್ತೀವಿ, ಈ ಸಣ್ಣ ಉಪಕರಣಗಳಿಂದ ಕೆಲವೊಂದು ಕಳೆಗಳನ್ನೆಲ್ಲ ತೆಗೆಯೋದು ಅದೆಲ್ಲ ಮಾಡ್ತಾ ಇರ್ತಾರಲ್ವ. ಅದೆಲ್ಲ ತೆಗಿಲಿಕ್ಕೆ ದೊಡ್ಡ ಉಪಕರಣಗಳೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬರೋದ್ರಿಂದ ಅವರಿಗೆ ಯಂತ್ರಗಳು ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಆರಾಮ್ಸೆ ಮಾಡ್ತಾರೆ. ಸೊ ನಾವು ಆ್ಯಕ್ಚುಲಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕಲ್ವ. ಇಷ್ಟೊಂದು ಯೂಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ, ಇಷ್ಟೊಂದು ಎಲ್ಲ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ರೈತರಿಗೋಸ್ಕರ. ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇದಿಷ್ಟು ಕೃಷಿ ನಡಿಗೆಯಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ಹೇಳುವಂಥದ್ದು. ದೇಶದ ಬೆನ್ನೆಲುಬು ರೈತ. ಹಾಗಾಗಿ ಸರ್ಕಾರ ಕೃಷಿಕರಿಗೆ ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಫೆಬ್ರವರಿ 6, 7, 8 3 ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಯುವಂಥದ್ದು. ಹಾಗಾಗಿ ಈ ಒಂದು ವಾಣಿಜ್ಯ ಮೇಳಕ್ಕೆ ರಾಜ್ಯದ ಎಲ್ಲ ರೈತರು, ಯುವ ರೈತರು ಭಾಗವಹಿಸಬೇಕು, ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನು ಆಡಿದರು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.